ನಮಗೂ ಮುಂಚೆ ಮನುಷ್ಯರಿಗೆ ಪ್ಲೇಗ್ ಬಂದು ಇದು ಬರಗಾಲ ಬಂದು ಸಾವಿರಾರು ಜನ ಸಾಯ್ತಾ ಇರಲಿಲ್ವ? ಇವತ್ತೇನಾಗಿದೆ ನಮ್ಮ ಜನಸಂಖ್ಯೆ? 1.4 ಬಿಲಿಯನ್, 140 ಕೋಟಿ ಇದ್ದೀವಿ. ಅಲ್ಲ, ವಿತಂಡವಾದ ಮಾಡ್ತಾರೆ. ಇವಾಗ ಜನಸಂಖ್ಯೆ ಜಾಸ್ತಿ ಆಗ್ತಾ ಇದೆ, ಪ್ರಾಣಿಗಳ ಸಂಖ್ಯೆ ಜಾಸ್ತಿ ಆಗಬಾರ್ದಾ, ಮನುಷ್ಯನ ಸಂಖ್ಯೆ ಮಾತ್ರ ಜಾಸ್ತಿ ಆಗಬೇಕಾ? ಹಾಂ, ಮನುಷ್ಯರು ಏನು ಮಾಡಿದ್ದಾರೆ, ಅದಕ್ಕೆ ಮನೆಗಳು ಕಟ್ಟಕ್ಕೆ ಏನು ಮಾಡಿದ್ದಾರೆ, ಅಪಾರ್ಟ್ಮೆಂಟ್ ಮಾಡ್ಕೊಂಡಿದ್ದಾರೆ. ನಿಮ್ಮದು ಅಪಾರ್ಟ್ಮೆಂಟ್ ಇರ್ಬೋದು, ನಮ್ಮದಂತೂ ಅಪಾರ್ಟ್ಮೆಂಟ್, ನಾವು ಅದನ್ನೇ ಮಾಡಿಲ್ಲಿದ್ದೀವಿ. ನಾಗರಹೊಳೆ ಮೇಲೆ ಅಪಾರ್ಟ್ಮೆಂಟ್ ಮಾಡ್ಬೋದಾ? ಹಂಗಾರೆ ಬಂಡೀಪುರದಲ್ಲಿ ಅಪಾರ್ಟ್ಮೆಂಟ್ ಮಾಡಿ ಈ ಫಸ್ಟ್ ಫ್ಲೋರಲ್ಲಿ ಇಷ್ಟು ಆನೆಗಳು ಹುಲಿಗಳು, 2ನೇ ಫ್ಲೋರಲ್ಲಿ ಜಿಂಕೆಗಳು ಕಡವೆಗಳು, 3ನೇ ಈ ಥರ ಮಾಡ್ಬೋದಾ ನಾವು? ಸಾಧ್ಯ ಇಲ್ಲ. ಅಥವಾ ಬೆಂಗಳೂರಿನೂ ಒಂದು ಕಾಲದಲ್ಲಿ ಕಾಡಾಗಿತ್ತು. ಬೆಂಗಳೂರಿನ ಬನಶಂಕರಿ, ರಾಜರಾಜೇಶ್ವರಿ ನಗರ, ಅದನ್ನೆಲ್ಲ ತೆಗೆದು ಕಾಡು ಮಾಡೋಕ್ಕೆ ಒಪ್ತೀರಾ ನೀವು? ಒಪ್ಪಿದ್ರೆ ಖಂಡಿತ ನಾನು ಸಂತೋಷವಾಗಿ ಎಸ್ ಅಂತ ಹೇಳ್ಬಿಡ್ತೀನಿ. ಇರೋವಂತಹ ಸಾಮಾಜಿಕ ಪರಿಸ್ಥಿತಿಯಲ್ಲಿ, ಇರೋವಂತಹ ಜನಸಂಖ್ಯೆಯಲ್ಲಿ, ಇರೋವಂತಹ ಆರ್ಥಿಕ ಪರಿಸ್ಥಿತಿಯಲ್ಲಿ ನಮ್ಮ ವನ್ಯಜೀವಿ ಧಾಮಗಳನ್ನ ಆದಷ್ಟು ನೈಸರ್ಗಿಕವಾಗಿ ಉಳಿಸ್ಕೊಳ್ಳೋವಂಥ ಪ್ರಯತ್ನ ಮಾಡೋದು ಬಹಳ ಮುಖ್ಯ. ನಾವು ಕೇವಲ ಭಾವನಾತ್ಮಕವಾಗಿ ಕೂಗಾಡ್ತಾ ಇದ್ರೆ, ಅದಕ್ಕೆ ವೈಜ್ಞಾನಿಕ ತಳಹದಿ ಇಲ್ಲ ಅಂತ ಹೇಳಿದ್ರೆ ಈ ತೊಂದರೆಗಳು ಹೆಚ್ಚಾಗ್ತದೆ. ಕಾಡು ಸುಡ್ತದೆ. ಕಾಡಿನಲ್ಲಿ 100 ಎಕರೆ ಇವಾಗ ಶರಾವತಿ ಪಂಪ್ ಸ್ಟೋರೇಜ್ ಅಂತ ಮಾಡಬೇಕು ಅಂತ ಹೊರಟಿದ್ದಾರೆ. ಅಂದರೆ ಶರಾವತಿ ಕಣಿವೆಯಲ್ಲಿ ಒಂದು ಹೊಸ ಅಣೆಕಟ್ಟು ಮಾಡಿ ಅದರಿಂದ ನಾವು ವಿದ್ಯುತ್ ಉತ್ಪಾದನೆ ಮಾಡಬೇಕು ಅಂತ. ಅಥವಾ ಮೇಕೆದಾಟು, ನಮ್ಮ ಕಾವೇರಿ ವನ್ಯಜೀವಿ ಧಾಮದಲ್ಲಿ ಮೇಕೆದಾಟು ಕಟ್ಟಿ, ಅಣೆಕಟ್ಟು ಕಟ್ಟಿ ಬೆಂಗಳೂರಿಗೆ ನೀರು ತರ್ತೀವಿ ಅಂತ. ಮೇಕೆದಾಟು ಅಣೆಕಟ್ಟು ಬಂದರೆ 15 ಲಕ್ಷ ಮರಗಳು ಹೋಗ್ತವೆ. ಎಷ್ಟು ಜನ ಮೇಣದ ಬತ್ತಿ ಇಟ್ಕೊಂಡು ಟೌನ್ ಹಾಲ್ ಹತ್ರ ಅದಕ್ಕೆ ವಿರುದ್ಧ ಪ್ರೊಟೆಸ್ಟ್ ಮಾಡಿದ್ದಾರೆ ಹೇಳಿ ನೋಡೋಣ? ಮಾಡಿಲ್ಲ. ಕೆರೆ ಅಲ್ಲ, ಮೇಕೆದಾಟು ಕಟ್ಟಿದ್ರೆ ಮಾತ್ರ ನಾವು ಬೆಂಗಳೂರು ನೀರಿಗೆ ತರಕ್ಕೆ ಸಾಧ್ಯ. ಅಥವಾ ಅದು ಬೇಡ ಅಂತ ಹೇಳೋರು ಎಷ್ಟು ಜನ ಇದ್ದಾರೆ ಹೇಳಿ? ನಾನು ಬೇಡ ಅಂತ ಹೇಳ್ತೀನಿ ಮೇಕೆದಾಟು. ಆದರೆ ನಾವು ನಮ್ಮಲ್ಲಿ ಸಮಾಜ ಒಪ್ಪುತ್ತಾ ಅದನ್ನು? ಹಾಗಾಗಿ ಮೇಕೆದಾಟು ಬೇಡ, ಬೆಂಗಳೂರಿನ ಎಲ್ಲ ಕೆರೆಗಳನ್ನ ಉಳಿಸಿ ಪುನಶ್ಚೇತನಗೊಳಿಸಿ ಇಲ್ಲಿರೋ ನೀರನ್ನ ಇಲ್ಲೇ ಉಳಿಸ್ಕೊಳ್ಳೋಣ ಅಂತ ಎಷ್ಟು ಜನ ಪ್ರತಿಪಾದಿಸ್ತಾರೆ? ಎಷ್ಟು ಜನ ಬಂದು ಪ್ರತಿಭಟನೆ ಮಾಡ್ತಾರೆ? ಬರೋದಿಲ್ಲ. ಇದು ಸಮಾಜದಲ್ಲಿರುವಂಥ ಒಂದು ಅಂದರೆ ಅವೇರ್ನೆಸ್ ಕಡಿಮೆ ಇದೆ. ನಮ್ಮ ಅರಿವು, ವನ್ಯಜೀವಿಗಳನ್ನ ಹೇಗೆ ವೈಜ್ಞಾನಿಕವಾಗಿ ನಾವು ಸಂರಕ್ಷಣೆ ಮಾಡಬೇಕು ಅನ್ನೋ ಅರಿವು ಕಡಿಮೆ ಇದೆ. ಮನುಷ್ಯ ಮತ್ತು ಪ್ರಾಣಿಗಳ ಸಂಘರ್ಷ ಅಂತ ಬಂದಾಗ ಇತ್ತೀಚೆಗೆ ನಡೆದ ಘಟನೆ ಒಂದು ನಿಮಿಷ ಎಲ್ಲರೂ ಬೆಚ್ಚಿ ಬೀಳಿಸಿತ್ತು. ಅಂದರೆ ಕೊಂದಿದ್ದು, ಹುಲಿಗಳನ್ನು ಕೊಂದಿದ್ದು, ಅದನ್ನು ಹೆಂಗೆ ನೋಡ್ತೀರಿ ನೀವು? ಅಂದರೆ ಇದರಲ್ಲಿ ಯಾರದ್ದು ತಪ್ಪು ಅನ್ನೋ ಒಂದು ಪ್ರಶ್ನೆನೂ ದೊಡ್ಡದಾಗಿ ಕಾಡುತ್ತೆ. ಅಟ್ ದ ಸೇಮ್ ಟೈಮ್ ತಮಗೆ ಸಮಸ್ಯೆ ಆಯಿತು ಅಂತ ವನ್ಯಜೀವಿಗಳನ್ನು ಕೊಲ್ಲೋದು ಹೆಂಗೆ ನೋಡ್ತೀರಾ ಮಲೆ ಮಹದೇಶ್ವರ ಬೆಟ್ಟದ ಕಥೆನ? ನೋಡಿ, ಅದೊಂದು ಬಹಳ ದೊಡ್ಡ ದುರ್ಘಟನೆ. ಇದನ್ನು ಹೌದು, ಅವರು ಮಾಡಿದ್ದು ಖಂಡಿತ ತಪ್ಪು. ಅಕ್ಯೂಸ್ಡ್ ಏನಿದ್ದಾರೆ ಅವರು ಹೋಗಿ ವಿಷ ಹಾಕಿದ್ದು, ಫುರಡಾನ್ ಅಂಥೇಳಿ, ಕಾರ್ಬೋಫ್ಯೂರಾನ್ ಅಂಥೇಳಿ ಒಂದು ಗುಂಪಿಗೆ ಸೇರುವಂಥ ವಿಷ ಹಾಕಿದ್ದು ದನಕ್ಕೆ, ಅದು ಬಹಳ ದೊಡ್ಡ ತಪ್ಪು. ನನಗಂತೂ ಬಹಳ ಬೇಜಾರಾಯಿತು. ಯಾಕೆಂದರೆ ಆ ತಾಯಿ ಹುಲಿ ನಾವು 2013ರಿಂದ ನೋಡಿದಂಥ ಹುಲಿ. ಅದು ನಮ್ಮ ಕ್ಯಾಮ್ರಾ ಟ್ರ್ಯಾಪ್ನಲ್ಲಿ ಸಿಗ್ತಾ ಇತ್ತದು. ಅದು ಪುಟ್ಟ ಮರಿ ಇದ್ದಾಗಿಂದನೂ ನಾವು ನೋಡಿದ್ದೀವಿ ಅದನ್ನು. PG ಪಾಳ್ಯ ಅಂತ ಒಂದು ವಲಯ ಇದೆ ಮಲೆ ಮಹದೇಶ್ವರ ಬೆಟ್ಟದಲ್ಲಿ, ಅಲ್ಲೊಂದು ತೇಗನಟ್ಟಿ ಕೆರೆ ಅಂತ ಇದೆ. ಆ ತೇಗನಟ್ಟಿ ಕೆರೆಯಲ್ಲಿ ನಾನು ಅವಾಗ 2013ರಲ್ಲಿ 12ರಲ್ಲಿ ಪ್ರಾರಂಭ ಮಾಡಿದ್ವಿ ಅಲ್ಲಿ ಕೆಲಸ ಮಾಡಲಿಕ್ಕೆ.